ಇದ್ದವರು ಗಂಡ ಹೆಂಡತಿ ಆಗ್ತಾರೆ. ಗಂಡ ಹೆಂಡತಿ ಆದ್ಮೇಲೆ ಅವ್ರಿಗೆ ಮಕ್ಕಳಾಗ್ತಾರೆ. ಅದು ಏನು ವಾಕ್ಯ ಹೇಳ್ತದೆ 127ನೇ ಕೀರ್ತನೆ, ಗರ್ಭಫಲವು ಯೆಹೋವನು ಕೊಡುವ ಬಹುಮಾನವು. ರಾಜನ ಅಪ್ಪ ಅಮ್ಮನಿಗೆ ರಾಜನ ಬಹುಮಾನ ಕೊಟ್ಟ ದೇವರು ಗಂಗೋತ್ರಿ ಅಪ್ಪ ಅಮ್ಮನಿಗೆ ಗಂಗೋತ್ರಿನ ಬಹುಮಾನವಾಗಿ ಕೊಟ್ಟಿದ್ದಾನೆ. ಇವರಿಬ್ಬರು ಬೆಳೆದು ದೊಡ್ಡರಾದ್ಮೇಲೆ ವಿವಾಹ ಕಾರ್ಯ ಆಗಬೇಕು. ವಿವಾಹ ಕಾರ್ಯ ಆಗಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನಿಶ್ಚಿತಾರ್ಥ ಅಂತ ಮಾಡ್ತಾರೆ. ಅವರ ಮಗಳನ್ನ ಇವ್ರು ತಗೋತಾರೆ, ಇವರ ಮಗನಿಗೆ ಅವ್ರ ಮಗಳನ್ನ ಕೊಡ್ತಾರೆ ಅನ್ನೋ ಅಂತ ಹೇಳುವ, ಕೇಳುವ, ಒಪ್ಪಿಸುವ, ಒಪ್ಪಿಕೊಳ್ಳುವ ಕಾರ್ಯಕ್ರಮ ಇದು. ಪ್ರಧಾನ ಕಾರ್ಯಕ್ರಮ ಅಂದರೆ ಹೆಣ್ಣನ್ನು ಗಂಡಿನ ಕಡೆಯವರು ಕೇಳಿ ನೋಡಿ ಒಪ್ಪಿಕೊಂಡ ಮೇಲೆ ನಾವು ನಿಮ್ಮ ಹುಡುಗಿನ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳೋದು. ಮದುಮಗಳ ಕಡೆಯವರು ನಮ್ಮ ಮಗಳನ್ನ ನಿಮಗೆ ನಾವು ಕೊಡ್ತೀವಿ, ನೀವು ನಮಗೆ ಒಪ್ಪಿಗೆ ಅಂತ ಹೇಳೋದು. ಇದು ಪ್ರಧಾನ ಕಾರ್ಯಕ್ರಮ ಅಂತ. ಆದಿಕಾಂಡದಲ್ಲಿ ನಾವು ನೋಡುವಾಗ ಅಬ್ರಹಾಮನ ಮಗನಿಗೆ ಇಸಾಕನಿಗೆ ಹುಡುಗಿ ನೋಡುವಾಗ ಹೋಗುವಾಗ ಕೂಡ ಈ ಕಾರ್ಯಕ್ರಮ ಆಗಿದ್ದನ್ನು ನಾವು ನೋಡ್ತೇವೆ. ಮಗನಿಗೆ ಮಗಳನ್ನ ನೋಡ್ಬೇಕಂದಾಗ ಆತನು ತನ್ನ ಪ್ರಿಯ ಸೇವಕನನ್ನು ಕಳಿಸ್ತಾನೆ, ಹುಡುಗಿ ನೋಡ್ಕೊಂಬ ಅಂತ. ಎಲ್ಲರಿಗೂ ಗೊತ್ತಿರೋದು, ಅದಕ್ಕೆ ನಾನು ವಾಕ್ಯಗಳ ರೆಫರೆನ್ಸ್ ಜಾಸ್ತಿ ಹೇಳ್ತಾ ಇಲ್ಲ. ಹುಡುಗಿನ ನೋಡೋಕ್ಕೆ ಕಳಿಸಿದಾಗ ಹೋಗುವಾಗ ಆ ಸೇವಕ ಮನಸ್ಸಿನಲ್ಲಿ ಒಂದು ಮಾತು ಅನ್ಕೋತಾನಂತೆ. ಏನು ಅನ್ಕೋತಾನೆ? ನಾನು ನಮ್ಮ ಯಜಮಾನನ ಮಗನಿಗೆ ಹುಡುಗಿ ನೋಡೋಕೆ ಹೋಗ್ತಾ ಇದ್ದೀನಲ್ಲ, ಹೋಗುವ ಹುಡುಗಿ ನನಗೂ ಮತ್ತು ಆತನ ಜೊತೆ 10 ಒಂಟೆಗಳನ್ನ ತಗೊಂಡು ಹೋಗ್ತಾನೆ ಅಪ್ಪ. ನನಗೂ ನನ್ನ ಒಂಟೆಗಳಿಗೂ ಯಾರು ನೀರು ಕುಡಿಸ್ತಾರೋ, ಮೊದಲಿಗೆ ಹೋದಾಗ ಊರವರೆಗೆ ಯಾವಾಗಲೂ ಬಾವಿ ಇರೋದು. ಆ ಕಾಲಕ್ಕೂ ಎಲ್ಲ ಈಗ ಮನೆಗೆ ನಲ್ಲಿ ಬಂದವೆ ನೀರಿನ ವಿಷಯ, ಅದು ಬೇರೆ ವಿಷಯ. ಆ ಕಾಲಕ್ಕೆ ಊರಿಗೊಂದು ಬಾವಿ ಇರೋದು. ಊರು ಹೊರಗೆ ಆ ಬಾವಿಯಿಂದ ನೀರನ್ನು ತಗೊಂಡು ಹೋಗೋರು ಹೆಣ್ಮಕ್ಳು ಕೊಡಗಳು ತಂದು ಮನೆಗಳಿಗೆ. ಆ ಸಮಯದಲ್ಲಿ ನಾನು ಊರಿಗೆ ಒಳಗೆ ಹೆಜ್ಜೆ ಇಟ್ಟಾಗ ಬಾವಿ ಹತ್ರ ಹೆಣ್ಮಕ್ಳು ನೀರು ತರಕ್ಕೆ ಬಂದಿರ್ತಾರೆ. ಅಲ್ಲಿ ಯಾವ ಹೆಣ್ಣು ಮಗಳು ನನಗೂ ನನ್ನ ಒಂಟೆಗಳಿಗೂ ನೀರು ಕುಡಿಸ್ತಾಳೋ ಅವಳು ನನ್ನ ಯಜಮಾನನ ಮಗನಿಗೆ ಹೆಂಡತಿಯಾಗಿ ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಬರ್ತಾನೆ. ಬಂದಾಗ ಅಲ್ಲಿ ಬಾವಿ ಹತ್ರ ಬಂದಾಗ ಅಲ್ಲಿ ಇರ್ತಾಳೆ ಹುಡುಗಿ, ಒಳ್ಳೆ ಸುಂದರವಾದ ಸೌಂದರ್ಯವತಿಯಾದ ಒಳ್ಳೆ ಹುಡುಗಿ ಇರ್ತಾಳೆ. ಆ ಹುಡುಗಿ ಹೆಸರು ರೆಬೆಕ್ಕ. ರೆಬೆಕ್ಕ ಬಾವಿ ಹತ್ರ ಇರ್ತಾಳೆ. ಅವಾಗ ಬರ್ತಾನೆ ಆತ. ಸೇವಕ ಬಂದಾಗ ಅಮ್ಮ ನೀರು ಅಡಿಕೆ ಆಗಿದೆ, ನನಗೆ ಕುಡಿಯೋಕ್ಕೆ ನೀರು ಕೊಡು ಅಂತ ಕೇಳ್ತಾನೆ. ಕೇಳಿದಾಗ ಆಕೆ ಏನಂತಾಳೆ? ಕೊಡ್ತೀನಪ್ಪ, ನೀರು ಕುಡಿಸ್ತೀನಿ, ನಿನಗೂ ಕುಡಿಸ್ತೀನಿ, ನಿನ್ನ ಒಂಟೆಗಳಿಗೂ ಕುಡಿಸ್ತೀನಿ ಅಂತಾಳೆ ಮಗಳು. ಆತ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದ? ಯಾರು ನನಗೂ ನನ್ನ ಒಂಟೆಗಳಿಗೂ ನೀರು ಕುಡಿಸ್ತಾರೋ ಆ ಹುಡುಗಿನೇ ನನ್ನ ಯಜಮಾನನ ಮಗನಿಗೆ ನಿಶ್ಚಯ ಮಾಡಬೇಕು ಅಂತ ಅನ್ಕೊಂಡು ಬಂದಿರ್ತಾನೆ. ಆ ಹುಡುಗಿ ನೋಡಿದ ಕೂಡ ಏನು ಹೇಳ್ತಾಳೆ? ನಿನಗೂ ಕೊಡ್ತೀನಪ್ಪ ನೀರು, ನಿನ್ನ ಒಂಟೆಗಳಿಗೂ ಕುಡಿಸ್ತೀನಿ. ಅಂದರೆ ಅರ್ಥ ಏನು? ಇಲ್ಲಿ ಬಹಳ ಗೂಢಾರ್ಥ ಇದೆ ಮಕ್ಕಳು. ಮದುವೆ ಮಾಡಿಕೊಳ್ಳುವಾಗ, ಸಂಬಂಧ ನೋಡುವಾಗ ಯಾವ ರೀತಿ ನೋಡ್ಬೇಕಂತೆ, ಹುಡುಗಿ ಕಡೆಯವರಾಗಲಿ ಹುಡುಗನ ಕಡೆಯವರಾಗಲಿ ನಾವು ಸಂಬಂಧ ನೋಡೋಕೆ ಹೋದಾಗ, ಈಗ ಹುಡುಗನ ಮನೆಗೆ ಹುಡುಗಿ ಹೋಗ್ತಾಳೆ, ಹುಡುಗಿನ ನೋಡ್ಕೊಂತಾರೆ. ಅತ್ತೆ ಮಾವ ಗಂಡ ನೋಡ್ಕೊಳ್ಳೇಬೇಕು, ಜವಾಬ್ದಾರಿ ನೋಡ್ಕೊಳ್ತಾರೆ. ಅಳಿಯ ಮನೆಗೆ ಬಂದರೆ ಅಳಿಯನ್ನ ಅತ್ತೆ ಮಾವ ಅಳಿಯ ಅಂತ ನೋಡ್ಕೊತಾರೆ, ಜವಾಬ್ದಾರಿ ನೋಡ್ಕೊಳ್ತಾರೆ. ಆದರೆ ಅಳಿಯನ ಫ್ರೆಂಡ್ಸು, ಅಳಿಯನ ಬಂಧು ಬಳಗ ಬಂದಾಗ ಅವರನ್ನು ನೋಡ್ಕೊಳ್ಳೋಂಗಿರ್ಬೇಕಂತೆ. ಬೀಗರಾದವರು ಯಾರು ಬಂಧು ಬಳಗ ಅಳಿಯನ ಕಡೆಯಿಂದ ಬಂದವ್ರನ್ನ ಮಗಳ ಕಡೆಯವ್ರು ನೋಡ್ಕೋಬೇಕು. ಮಗಳ ಮನೆಗೆ ಹೋದಾಗ ಮಗಳ ಕಡೆಯಿಂದ, ಸೊಸೆ ಕಡೆಯಿಂದ ಬಂದವ್ರನ್ನ ಈತನು ಕೂಡ ತನ್ನ ಹೆಂಡತಿ ಕಡೆ ಬಂಧು ಬಳಗನ ಈತ ನೋಡ್ಕೋಬೇಕು, ಅವ್ರ ಬಂಧು ಬಳಗ ನಿಯಮ ನೋಡ್ಕೋಬೇಕು. ಆ ಒಂದು ಬಂಧು ಬಳಗನ್ನು ನೋಡಿಕೊಳ್ಳುವ ಪ್ರೀತಿ, ಅನ್ಯೋನ್ಯತೆ, ನಂಬಿಕೆ, ವಿಶ್ವಾಸ, ವಾತ್ಸಲ್ಯ ಅರ್ಥವೇ ಇದ್ದರೆ ಅದು ಒಳ್ಳೆ ಸಂಬಂಧ ಅಂತ ಅರ್ಥ. ನಮ್ಮ ಸಂಬಂಧ ಕೊಡುವ ಸುಮ್ಮನೆ ಹೋದ್ವಿ ನೋಡಿದ್ವಿ ಬಂದ್ವಿ ಅಲ್ಲ. ಬಂದರೆ ನಾನು ಬಂದರೆ ನನ್ನ ನೋಡ್ಕೋತಾರೆ. ನನ್ನ ಕಡೆಯವ್ರು ಬಂದರೆ, ಈಗ ಆತ ಬಂದ ಒಬ್ಬನಿಗೆ ನೀರು ಕುಡಿಸೋದ ಜೊತೆ ಒಂಟೆಗಳು ಬಂದವಲ್ಲ, ಆತನಿಗೊಂದೇ ನೀರು ಕುಡಿಸೋ ಒಂಟೆಗಳನ್ನ ಕುಡಿಸ್ಲಾರ್ದು ಬಿಟ್ರೆ ಏನಾಗಬೇಕು? ಬಿಸಿಲಲ್ಲಿ ಬಂದರೆ ಪ್ರಯಾಣ ಮಾಡಿಕೊಂಡು ದೂರದಿಂದ ಬಂದವರಿಗೆ ನಾವು ಕುಡಿಯೋಕೆ ಫಸ್ಟ್ ಮನೆಗೆ ಬಂದವ್ರಿಗೆ ಏನು ಕೊಡ್ತೀವಿ? ನೀರು ತಾನೇ ಕೊಡೋದು ಕುಡಿಯೋಕ್ಕೆ. ಆ ರೀತಿ ಬಂಧು ಬಳಗವನ್ನು ನೋಡಿಕೊಳ್ಳುವಂಥ ಭಾವನೆ ಇರಬೇಕು. ಹೆಣ್ಣು ಮಗಳಿಗಾಗಲಿ ಗಂಡು ಮದುಮಗನಿಗಾಗಲಿ ಮದುಮಗಳಿಗಾಗಲಿ ಅವರನ್ನವರು ನೋಡ್ಕೊಳ್ತಾರೆ. ಆದರೆ ಅವರ ಕಡೆಯವರನ್ನು ಕೂಡ ಬಂದವ್ರನ್ನ, ಈಗ ರಾಜ ಬಂದಾಗ ರಾಜನೀತಿ ಬಂದ ನೋಡ್ಕೊಳ್ಬೇಕು. ಈಗ ಈ ಅಮ್ಮನ ಫ್ರೆಂಡ್ಸು ಬಂಧು ಬಳಗ ಬಂದರೆ ನೀನು ನೋಡ್ಕೊಳ್ಬೇಕಪ್ಪ, ಅದು ನಿಮ್ಮ ಜವಾಬ್ದಾರಿ. ಆ ಒಂದು ಭಾವನೆ ಇರಬೇಕಂತಂದರೆ ಸಂಬಂಧಗಳನ್ನು ಉಳಿಸಿಕೊಳ್ಳುವ, ಬೆಳೆಸಿಕೊಳ್ಳುವ ಭಾವನೆ ಇರಬೇಕು. ಅದು ಬಹಳ ಮುಖ್ಯ. ಅದನ್ನು ಅಲ್ಲಿ ನಮಗೆ ಒಳಗಿನ ಅರ್ಥ, ನಾವು ಗೂಢಾರ್ಥದಲ್ಲಿ ಹೇಳೋದು ವಾಕ್ಯದಲ್ಲಿ. ತನಗೂ ತನ್ನ ಒಂಟೆಗಳಿಗೂ ನೀರು ಕುಡಿಸುವ ಮಗಳು ಅಂದರೆ ಒಳ್ಳೆ ಮನಸ್ಸಿದೆ ಅಂತ ಅರ್ಥ. ಅಂದರೆ ಬಂದವರನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನೋ ಮನಸ್ಸಿದೆ ಅಂತ ಒಪ್ಕೊಳ್ತಾಳೆ. ಅದೇ ರೀತಿ ಆರೈಕೆ ಮಾಡಬೇಕು, ಅತಿಥಿ ಸತ್ಕಾರ ಮಾಡಬೇಕು. ವಾಕ್ಯದಲ್ಲಿ ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತ
ಭಕ್ತನಾದವನಿಗೆ ಇರಬೇಕಾದ ಗುಣ ಅತಿಥಿ ಸತ್ಕಾರ ಮಾಡೋದು. ಮನೆಗೆ ಬಂದವರಿಗೆ ನಾವು ಸತ್ಕಾರ ಮಾಡಬೇಕು. ನಿಮ್ಮ ಕೈಯಲ್ಲಿ ಏನಾಗುತ್ತೆ, ನೀರು ಕೊಡ್ರಿ, ಟೀ ಕೊಡ್ರಿ, ಊಟ ಕೊಡ್ರಿ, ಟಿಫನ್ ಕೊಡ್ರಿ, ನಿಮ್ಮ ಕೈಲಾದದ್ದು ಕೊಟ್ಟು ಕಳಿಸ್ಬೇಕು. ಬಂದವರು ಸುಮ್ಮನೆ ಕಳಿಸ್ಬಾರ್ದು. ಆದರೂ ವಾಕ್ಯ ಹೇಳ್ತದೆ, ನನ್ನ ಹೆಸರಿನಲ್ಲಿ ಯಾರಾದರೂ ಬಂದರೆ ಮನೆಯೊಳಗೆ ನೀವು ಒಂದು ತಂಬಿಗೆ ನೀರು ಕೊಟ್ಟರು ಅದಕ್ಕೆ ತಕ್ಕ ಪ್ರತಿಫಲ ಪರಲೋಕ ರಾಜ್ಯದಲ್ಲಿ ನಿಮಗಿರ್ತದೆ. ನೀರು ಕೊಟ್ಟು ಇರ್ತದೆ ಅಂದಮೇಲೆ ಇನ್ನು ಕಾಫಿ, ಟೀ, ಊಟ, ತಿಂಡಿ ಕೊಟ್ಟರೆ ಅದಕ್ಕೆ ತಕ್ಕಂತೆ ಇನ್ನೂ ಹೆಚ್ಚಾದ ಪ್ರತಿಫಲವನ್ನು ನಾವು ಪರಲೋಕದಲ್ಲಿ ಹೊಂದಿಕೊಳ್ತೇವೆ. ಆ ರೀತಿ ಈ ಕಾರ್ಯ ಅಂದರೆ ಈ ಪ್ರಧಾನ ಕಾರ್ಯ, ಈ ನಿಶ್ಚಯ ಕಾರ್ಯ ನಾವು ನೀವು ಅಂದುಕೊಂಡಿದ್ದಲ್ಲ, ದೇವರ ಚಿತ್ತ ಮಕ್ಕಳೇ. ಎಷ್ಟೋ ದಿನಗಳಿಂದ ನನ್ನ ಮಗ, ಆತ್ಮೀಯ ಮಗ ನೆಹಮಿಯ ಗಂಗೋತ್ರಿ ಅವರ ಅಪ್ಪ ಭಾಳ ದಿನಗಳಿಂದ ಮಗಳ ಮದುವೆ ಮಾಡಬೇಕು, ಮಗಳಿಗೆ ಸಂಬಂಧ ನೋಡ್ರಿ, ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ದೇವರ ಚಿತ್ತ, ದೇವರು ಬರೆದಿಟ್ಬಿಟ್ಟನೆ ಗಂಗೋತ್ರಿಗೆ ರಾಜ ಅಂತ ಅಲ್ವಾ? ಎಲ್ಲೆಲ್ಲೋ ನೋಡಿವಿ, ಕೊಟ್ಟಾಲಲ್ಲಿ ರಾಜ ಸಿಕ್ಕ ಗಂಗೋತ್ರಿಗೆ. ದೇವರು ಬರೆದಿಟ್ಬಿಟ್ಟದೆ ರಾಜಗೆ ಗಂಗೋತ್ರಿಗೆ ರಾಜ ಅಂತ. ಅದನ್ನು ಯಾರೂ ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಆ ರೀತಿ ಈ ಕಾರ್ಯ, ಈ ದಿನ ನಾವು ಮಾಡೋ ಕಾರ್ಯ ಯಾರಿಂದ ಆಯಿತು? ಯೆಹೋವನಿಂದಲೇ, ದೇವರಿಂದಲೇ ಆದದ್ದಿದು. ಮಧ್ಯವರ್ತಿಗಳು 108 ಜನ ಇರ್ಬೋದು, ಅವರು ಇವರು ಬಂದು ಹೋಗಿರ್ಬೋದು, ಹೇಳಿರ್ಬೋದು, ಕೇಳಿರ್ಬೋದು. ಎಲ್ಲರೂ ಹೇಳಿದ್ದು ಕೇಳಿದ್ದಾಗಲ್ಲ, ದೇವ್ರ ಚಿತ್ತ ಇದ್ರೆ ಮಾತ್ರನೇ ಆಗೋದು. ಮೊಟ್ಟ ಮೊದಲಿಗೆ ಅಯ್ಯವರು ಹಾಡಾಡಿದ್ರಲ್ಲ, ಎಷ್ಟು ಒಳ್ಳೆ ಹಾಡೋದು. ಎನ್ನಿ ತಲಚಿನ ಏದಿ ಅಡಿಗಿನ ಜರಿಗೆ ದೇವ್ರ ಚಿತ್ತಮಯ್ಯ, దేవుడి చిత్తమే జరిగేది. మనం అనుకున్నదన్నీ అయ్యలేదు. దేవుడి చిత్తం ఉంటే నీవు అనుకున్నది అదే ఇంటే అవుతుంది, కానీ ఏమి అయినా జరిగేది దేవుడి చిత్తమే. ಅದು ಮೊದಲನೇ ವಿಷಯ. ಪ್ರಧಾನ ಕಾರ್ಯ, ಗಂಡು ಹೆಣ್ಣು ಒಬ್ಬರಿಗೊಬ್ಬರು ಒಪ್ಪಿದ್ದಾರೆ. ಆ ಕುಟುಂಬ ಇಟ್ಟು ಈ ಕುಟುಂಬ ಒಪ್ಪಿದೆ ಅಂತ 4 ಜನರ ಎದುರಿಗೆ, ಸಭೆ ಎದುರಿಗೆ ಹೇಳಿಕೊಳ್ಳುವ ಕಾರ್ಯ ಇದು ನಿಶ್ಚಿತ ಕಾರ್ಯ, ಪ್ರಧಾನ ಕಾರ್ಯ. ಆಮೇಲೆ ಒಪ್ಪಿಗೆ ಆದಮೇಲೆ ಅವ್ರು ಒಬ್ರಿಗೊಬ್ರು ಉಡುಗೊರೆಗಳು ಕೊಟ್ಕೊಳ್ತಾರೆ. ಈಗ ಬಟ್ಟೆ ಕೊಟ್ಟಿದ್ದಾರಲ್ಲ ಒಬ್ಬರಿಗೊಬ್ಬರು, ಅವ್ರಿಗೆ ಇವ್ರಿಗೆ ಬಟ್ಟೆ ಕೊಟ್ಟರೆ, ಇವ್ರಿಗೆ ಅವರು ಬಟ್ಟೆ ಕೊಟ್ಟರೆ, ಮಕ್ಕಳು ಕೊಟ್ಕೊಂಡು ಕೂತಿದ್ದಾರೆ. ಇದು ಪ್ರಧಾನ ಕಾರ್ಯದ ಸಂಕೇತ. ಇದು ಮಾಡ್ಬೇಕು ನಾವು. ಆಮೇಲೆ ಹೂವಿನ ಹಾರ ಹಾಕ್ಕೊತಾರೆ, ಎಲ್ಲ ಅವ್ರು ಬಂದಾಯಿಸ್ಕೊಳ್ತಾರೆ, ಅವರಿಬ್ಬರು ಜೋಡಿ ಅಂತ. ಇದು ಈ ಪ್ರಧಾನ ಕಾರ್ಯ ಅಂದರೆ ಹೆಚ್ಚು ಕಡಿಮೆ ಅರ್ಧ ಮದುವೆ ಆದಂಗೆ, ಅರ್ಥ ಆಯ್ತಾ? ಇದು ಅರ್ಧ ಮದುವೆ ಆದಂಗೆ. ಇದು ಇನ್ನೇನು ತಾಳಿ ಕಟ್ಟೋದೊಂದೇ ಬಾಕಿ. ಆ ದಿನ ಇನ್ಯಾವ ದಿನ ನಾವು ಅಂದ್ಕೊಂಡಿದ್ದೀವೋ ಆ ದಿನ ಆಗ್ಬಿಡ್ತದೆ, ಅದೊಂದು ಅರ್ಧ ಪೂರ್ತಿ ಆಗ್ಬಿಡ್ತದೆ. ಈ ಪ್ರಧಾನ ಕಾರ್ಯ ಮಾಡೋದು ಉದ್ದೇಶ ಏನು ಅಂದರೆ, ಒಬ್ರಿಗೊಬ್ರು ಒಪ್ಪಿದ್ದಾರೆ, ಮುಂದಿನ ಮದುವೆಗೆ ತಯಾರಾಗಬೇಕು. ಮನಸ್ಸಿನಿಂದ, ಹೃದಯದಿಂದ, ಮನಸ್ಸಿನಿಂದ ಗಂಡು ಹೆಣ್ಣು ತಯಾರಾಗಬೇಕು, ತಂದೆ ತಾಯಿಗಳು ತಯಾರಾಗಬೇಕು, ಬಂಧು ಬಳಗದವರು ತಯಾರಾಗಬೇಕು. ಮದುವೆಗೆ ಬೇಕಾದ ಸವಲತ್ತುಗಳು ಒದಗಿಸಿಕೊಡ್ಬೇಕು. ಒಬ್ಬರಿಗೊಬ್ಬರು ಕೇಳಿಕೊಂಡು ಸಂತೋಷವಾಗಿ, ಸಮಾಧಾನವಾಗಿ ಕಾರ್ಯಕ್ರಮ ಜೋಡಿಯಾಗಿ ನಡೆಸಬೇಕು ಅಂತ ಹೇಳೋದು ಮುಖ್ಯವಾದ ಉದ್ದೇಶ ಈ ಕಾರ್ಯ. ಅದಕ್ಕೆ ಹೇಳೋದು, ಈ ಕಾರ್ಯ ದೇವರಿಂದ ಆಗಿರೋದು. ನಾವು ನೀವು ಮಾಡಿದರೆ ಆಗಲ್ಲ. ಅದು ದೇವರು ಅಂದುಕೊಂಡ್ರೆ, ದೇವರು ಮಾಡಬೇಕು, ಆಗಬೇಕು ಅಂತಿದ್ದಾಗ ಮಾತ್ರ ಆಗ್ತದೆ. ಎಷ್ಟೋ ದಿನಗಳಿಂದ ಅಂದ್ಕೊಂಡದ್ದು ಈ ದಿನ, ಈ ಸಮಯ, ಒಳ್ಳೆಯ ಸಮಯ, ಶುಭ ಸಮಯ ಬಂದಿದೆ. ಇದು ದೇವರ ಸಮಯ, ದೇವರ ಚಿತ್ತ. ಇದು ದೇವರು ಅಂದುಕೊಂಡಿದ್ದಾನೆ, ಅದಕ್ಕೆ ಈ ಕಾರ್ಯ ಆಗ್ತದೆ. ಆ ರೀತಿಯಲ್ಲಿ ಮಕ್ಕಳಿಗೆ ಅಂದ್ರೇನು, ಇವರು ಹೇಗಿರ್ಬೇಕಂದ್ರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ, ವಿಶ್ವಾಸದಿಂದ, ಅನ್ಯೋನ್ಯತೆಯಿಂದ, ನಂಬಿಕೆಯಿಂದ ಇರಬೇಕು. ಮುಂದೆ ಜೀವಮಾನದಲ್ಲಿ ಮದುವೆ ಆದಮೇಲೆ, ಈಗ ಅರ್ಧ ಮದುವೆ ಆಯ್ತು ಅಂದಮೇಲೆ ಆದಂಗೆ ಲೆಕ್ಕ ಹೆಚ್ಚು ಕಡಿಮೆ. ಈಗ ನೀವಿಬ್ಬರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕು. ತಂದೆ ತಾಯಿಗಳು, ಬಂಧು ಬಳಗ ಎಲ್ಲರನ್ನು ತಿಳ್ಕೊಂಡು ಅವರವ್ರಿಗೆ ತಕ್ಕಂಗೆ ನೀವು ಅವ್ರ ಮಾತುಗಳು ಕೇಳಿಕೊಂಡು ಅವ್ರಿಗೆ ಅಧೀನರಾಗಿರಬೇಕು. ಯಾಕೆಂದರೆ ನಾವೆಲ್ಲ ಏನಾಗಿದ್ದೀವಂತೆ, ಕ್ರಿಸ್ತನ ದೇಹವಾಗಿದ್ದೇವೆ. ನಾವೆಲ್ಲರೂ ಕ್ರಿಸ್ತನ ದೇಹದಲ್ಲಿ ಅಂಗಗಳು. ನಾವು ಆ ಅಂಗಾಂಗಗಳು, ಕೈ, ಕಾಲು, ಬೆರಳು, ತಲೆ, ಕಣ್ಣು, ಕಿವಿ, ಒಬ್ಬೊಬ್ಬರು ಒಂದೊಂದಂತೆ. ಇವೆಲ್ಲ ಸೇರಿದ್ರೇ ಒಂದು ದೇಹ ಆಗೋದು. ದೇಹ ಅಂತ ಪೂರ್ಣ ಯಾವಾಗ ಆಗ್ತದೆ? ತಲೆಯಿಂದ ಅಡಿಯಿಂದ ಮುಡಿಯವರೆಗೆ ಇರುವ ಎಲ್ಲ ಭಾಗಗಳು ಒಂದಾಗಿ ಇದ್ದಾಗ, ಒಂದಾಗಿ ಕೆಲಸ ಮಾಡಿದಾಗ ಅದು ದೇಹ ಅನ್ನಿಸ್ಕೊಳ್ತದೆ. ಹಾಗೆ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಅಂದಮೇಲೆ ನೀವು ಕೂಡ ಕ್ರಿಸ್ತನಲ್ಲಿ ನಂಬಿಕೆಯಿಂದ, ನಾವು ನೋಡಿದ್ರೆ 111ನೇ ವಾಕ್ಯ, ಯಾರು ದೇವರ ಆಜ್ಞೆಗಳನ್ನು, ಆತನ ವಾಕ್ಯಗಳನ್ನು ಕೇಳಿಕೊಂಡು ಅದನ್ನು ಕೈಕೊಂಡು ನಡೀತಾರೋ ಅವರು ಆನಂದವಾಗಿರ್ತಾರೆ, ಸಂತೋಷವಾಗಿರ್ತಾರೆ. ದೇವರ ವಾಕ್ಯದ ಪ್ರಕಾರ ನಡ್ಕೊಂಡಾಗ, ಹಳೆ ಒಡಂಬಡಿಕೆಯಲ್ಲಿ ದಶಾಜ್ಞೆಗಳಿವೆ, ಹೌದಾ? ಎಲ್ಲರಿಗೂ ಗೊತ್ತಿರೋದೆ ದಶಾಜ್ಞೆಗಳು. ದೇವರೊಬ್ಬನೇ, ಆತನ ಬಿಟ್ಟು ಬೇರೆ ಯಾರನ್ನು ನಾವು ಆರಾಧಿಸಬಾರದು, ಪೂಜಿಸಬಾರದು.
ಹೌದಾ? ಸಬ್ಬತ್ ದಿನ ಪುನರುತ್ಥಾನ ದಿನ ತಪ್ಪದೆ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳಬೇಕು. ಕಳ್ಳತನ, ಸುಳ್ಳುತನ, ಸೂಳೆತನ ಯಾವುದು ಮಾಡಬಾರ್ದು. ನಾವು ಸುಳ್ಳು ಹೇಳಬಾರ್ದು. ಅಪ್ಪ ಅಮ್ಮನನ್ನು ಸನ್ಮಾನಿಸಬೇಕು, ಗೌರವಿಸಬೇಕು, ಪ್ರೀತಿಸಬೇಕು. ಅದರಿಂದ ಮತ್ತೆ ಯೇಸು ಸ್ವಾಮಿ ಹೇಳಿದ ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳ್ತಾನೆ? 10 ಆಜ್ಞೆಗಳನ್ನ ಎರಡೇ ಮಾಡಿಬಿಟ್ಟ. ಒಂದು, ದೇವರ ಆತ್ಮಸ್ವರೂಪನು ಆತನನ್ನು ಸಂಪೂರ್ಣ ಹೃದಯದಿಂದ ಆತ್ಮದಿಂದ ನಾವು ಆರಾಧಿಸಬೇಕು. ಬಲದಿಂದಲೂ, ಪೂರ್ಣ ಬಲದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಆರಾಧಿಸಬೇಕು. ಆಮೇಲೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಒಬ್ಬರನ್ನೊಬ್ಬರು ನಾವೇನು ಮಾಡಬೇಕಪ್ಪ? ಪ್ರೀತಿಸಬೇಕು. ಪ್ರೀತಿ ಇರಬೇಕು. ಪ್ರೀತಿ ಇದ್ದರೆ ಜಗಳ, ತಂಟೆ, ತಕರಾರು, ದ್ವೇಷ, ಅಸೂಯೆ ಯಾವುದೂ ಇರೋದಿಲ್ಲ. ಅರ್ಥ ಆಯ್ತಾ? ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಬಂಧು ಬಳಗ ಬೀಗರು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಸಭೆಯವರು, ವಿಶ್ವಾಸಿಗಳು, ಸೇವಕರು, ಮಕ್ಕಳು, ಆತ್ಮೀಯ ಮಕ್ಕಳು ಎಲ್ಲರ ಮಧ್ಯೆ ಪ್ರೀತಿ ಇರಬೇಕು. ಮಕ್ಕಳೇ ಪ್ರೀತಿಸಬೇಕು. ಆಮೇಲೆ ಏನಾದರೂ ತಿಳಿಯದೆ ಏನಾದರೂ ತಪ್ಪು ಮಾಡಿದರೆ ಆ ತಪ್ಪುಗಳನ್ನು ಕ್ಷಮಿಸಬೇಕು. ಯೇಸು ಸ್ವಾಮಿ ಹೇಳಿದ್ದು ಈ ಮುತ್ತಿನಂಥ 3 ಮಾತುಗಳು. ಒಂದು, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ಆಮೇಲೆ ಬಹಳ ಮುಖ್ಯವಾದ ಮಾತೇನೆಂದರೆ ನಾವೆಲ್ಲರೂ ಕೂಡ ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥನೆ ಮಾಡಿಕೊಂಡಿರಬೇಕು. ಗಂಗೋತ್ರಿ ರಾಜಗಾಗಿ ಪ್ರಾರ್ಥನೆ ಮಾಡಬೇಕು, ರಾಜ ಗಂಗೋತ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ತಂದೆ ತಾಯಿಗಳಿಗಾಗಿ, ನಿಮ್ಮ ತಂದೆ ತಾಯಿಗಳಿಗಾಗಿ, ಸಭೆಗಳಿಗಾಗಿ, ದೇವರಿಗಾಗಿ, ಬಂಧುಗಳಿಗಾಗಿ, ಸ್ನೇಹಿತರಿಗಾಗಿ ನಾವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡ್ಕೊಂಡು ಹೋಗಬೇಕು. ಇವೆಲ್ಲ ಗುಣಗಳು ಇಟ್ಟುಕೊಂಡಿದ್ದಾಗ ಮುಂದಿನ ಜೀವನ, ಸಂಸಾರ ಜೀವನ, ದಾಂಪತ್ಯ ಜೀವನ, ಮುಂದೆ ನಾವು ಬದುಕುವಂಥ ಬದುಕಿನ ಪ್ರತಿದಿನವೂ ಪ್ರತಿ ಕ್ಷಣವೂ ಕೂಡ ಸಂತೋಷವಾಗಿ ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯವಾಗ್ತದೆ. ನಮಗೆ ಇಲ್ಲ ಅಂದರೆ ಸಂತೋಷವೂ ಇರಲ್ಲ, ಸಮಾಧಾನವೂ ಇರೋದು. ದೇವರ ವಾಕ್ಯದ ಪ್ರಕಾರ ಯೇಸು ಸ್ವಾಮಿ ಹೇಳಿದ ಮಾತಿನಂತೆ ನಾವು ನಡ್ಕೊಂಡಾಗ ನಮ್ಮ ಕುಟುಂಬದಲ್ಲಾಗಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಸಂಸಾರ ಜೀವಿತದಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮಾಧಾನ ಇರ್ತದೆ ಮಕ್ಕಳೇ. ಅದಕ್ಕೆ ದೇವರ ವಾಕ್ಯ ಹೇಳುವ ಪ್ರಕಾರ ನರನು ಒಂಟಿಯಾಗಿರೋದು ಒಳ್ಳೆಯದಲ್ಲ, ಅವನಿಗೊಂದು ಜೊತೆ ಮಾಡ್ತಿದೆ ಅಂತ ದೇವರು, ಯೆಹೋವ ದೇವರು ಮನುಷ್ಯನನ್ನು, ಆದಾಮನನ್ನು ಸೃಷ್ಟಿ ಮಾಡಿ ಅವನಿಗೆ ಜೊತೆಯಾಗಿ ಅವಳನ್ನು ಸೃಷ್ಟಿ ಮಾಡ್ತಾನೆ. ಹಾಗೆ ದೇವರು ರಾಜನನ್ನು ಸೃಷ್ಟಿ ಮಾಡಿದರೆ ರಾಜನಿಗೆ ಜೊತೆಯಾಗಿ ಗಂಗೋತ್ರಿಯನ್ನು ಸೃಷ್ಟಿ ಮಾಡಿದ್ದಾರೆ. ಇನ್ನು ಮೇಲೆ ಇವರಿಬ್ಬರು ಅವರ ಜೀವನದಲ್ಲಿ ಜೊತೆಯಾಗಿ ಸಂತೋಷವಾಗಿ ಸಮಾಧಾನವಾಗಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ಮಕ್ಕಳಾಗಿ, ಸಾಕ್ಷಿ ಮಕ್ಕಳಾಗಿ, ಸಾಕ್ಷಿ ಕುಟುಂಬವಾಗಿ ಅವರ ಜೀವನದಲ್ಲಿ ಮುಂದೆ ಸಾಗಿ ಹೋಗಬೇಕು. ಅದಕ್ಕೆ ಮುಂದಿನ ದಾಂಪತ್ಯ ಜೀವನಕ್ಕೆ ಇದು ಒಂದು ಬುನಾದಿ ಇದ್ದಂಗೆ ಪ್ರಧಾನ ಕಾರ್ಯ. ಬುನಾದಿ ಹೇಗಿರುತ್ತೋ ಬಿಲ್ಡಿಂಗ್ ಹಾಗೆ ಇರುತ್ತೆ, ಮೇಲೆ ಗಟ್ಟಿಯಾಗಲ್ವಾ? ಹಾಗೆ ಈ ಒಂದು ಪ್ರಧಾನ ಕಾರ್ಯ ನಾವು ಸಂತೋಷವಾಗಿ ಸಮಾಧಾನವಾಗಿ ಮಾಡಿಕೊಂಡ್ರೆ ಮುಂದೆ ವಿವಾಹ ಕಾರ್ಯ, ಮುಂದೆ ದಾಂಪತ್ಯ ಜೀವನವು ಅಷ್ಟೇ ಸುಖವಾಗಿ ಸಂತೋಷವಾಗಿ ಸಮಾಧಾನವಾಗಿ ನಡೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಪ್ರಧಾನ ಕಾರ್ಯ ಮಾಡೋದು ಒಬ್ಬರು, 2 ಕುಟುಂಬದವರು ಸಂತೋಷವಾಗಿರಬೇಕು, ಸಮಾಧಾನವಾಗಿರಬೇಕು. ಮುಂದಿನ ಕಾರ್ಯಕ್ರಮಗಳನ್ನು ಉತ್ತಮವಾದ ರೀತಿಯಲ್ಲಿ ಯಾರಿಗೂ ಕಷ್ಟ, ನಷ್ಟ, ದುಃಖ, ಬಾಧೆ ಆಗದಂಗೆ, ಗಲಿಬಿಲಿ ಘರ್ಷಣೆ ಆಗದಂಗೆ ಸಮಾಧಾನಕರವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕೆಂದರೆ ನಾವೆಲ್ಲರೂ ಯೇಸಪ್ಪನ ಮಕ್ಕಳು. ಕ್ರೈಸ್ತರು ಅಂದರೆ ಯಾರು ಯೇಸು ಕ್ರಿಸ್ತನನ್ನು ನಂಬಿದಾರೋ ಅವರು ಕ್ರೈಸ್ತರು. ಯೇಸು ಸ್ವಾಮಿ ಯಾಕೆ ಬಂದ? ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯರೊಳಗೆ ಸಮಾಧಾನ ಕೊಡೋದಕ್ಕೆ ಬಂದ ಅಲ್ವಾ? ಆ ಸಮಾಧಾನ ನಮ್ಮಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲಿ ಇರಬೇಕು. ಸಂತೋಷವಾಗಿ ಸಮಾಧಾನವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗಬೇಕು ಅಂತ ದೇವರು ನಮ್ಮನ್ನು, ನಿಮ್ಮನ್ನು ಇಲ್ಲಿ ಸೇರಿಸಿದ್ದಾರೆ. 2 ಕುಟುಂಬದವರು ಮತ್ತು 2 ಮಕ್ಕಳು ಸಂತೋಷವಾಗಿರಲಿ, ಸಮಾಧಾನವಾಗಿರಲಿ. ಮುಂದಿನ ಕಾರ್ಯಕ್ರಮ ಮತ್ತು ಮುಂದಿನ ವಿವಾಹ ಕಾರ್ಯಕ್ರಮವು ಕೂಡ ಸಂತೋಷವಾಗಿ ಸಮಾಧಾನವಾಗಿ ನಡೆಯಲಿ. ಯಾವತ್ತೂ ಕೂಡ ಈ ಮಕ್ಕಳು ದೇವರ ಮಕ್ಕಳಾಗಿರಬೇಕು, ಸಾಕ್ಷಿ ಮಕ್ಕಳಾಗಿರಬೇಕು. ದೇವರ ಮಕ್ಕಳು ಸಾಕ್ಷಿ ಮಕ್ಕಳಾಗಿದ್ರೇ ನಿಮ್ಮ ಜೀವನ ಸುಖವಾಗಿರುತ್ತಪ್ಪ. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಂತೋಷ, ಸಮಾಧಾನ ಕೊಡಲಿ. ಮುಂದಿನ ಕಾರ್ಯಕ್ರಮಗಳೆಲ್ಲವೂ ಕೂಡ ಚೆನ್ನಾಗಿ ನಡೆಯಲಿ. ದೇವರು ನಮ್ಮನ್ನು, ನಿಮ್ಮ ವಾಕ್ಯವನ್ನು ಆಶೀರ್ವದಿಸಿ.